ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಬುಕ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಲೇ ಹಾಕಿದ್ದೀನಿ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಅಂದರೆ SA2 ಪರೀಕ್ಷೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಬೇಡಿಕೆ ಮೇರೆಗೆ ಒಂದು ಪರೀಕ್ಷಾ ಮಿತ್ರ ಅಂತಕ್ಕಂಥದ್ದು 9th ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಒಂದು ಹ್ಯಾಂಡ್ ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಇದನ್ನು ನಾನೇ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಇದರ ಮೇನ್ ಫ್ಯೂಚರ್ಸ್ ಏನಿದೆ ಅಂತಂದರೆ 2025-26ನೇ ಸಾಲಿನಲ್ಲಿ DSCRT ಅವರ ಅಂಕ ಹಂಚಿಕೆ ಆಧಾರಿತವಾಗಿ ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಬುಕ್ಲೆಟ್ PDF ಅನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ನಾನು 9th ಕನ್ನಡ ಕೂಡ ಹಾಕಿದ್ದೆ. ಯಾರು ನೋಡಿಲ್ಲಲ್ಲ 9th ಕನ್ನಡ ಕೂಡ ನೋಡಿ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಅದ. ಇನ್ನು ಸಮಾಜ ವಿಜ್ಞಾನ ಒಂದು ಮಾಡಿದ್ದೀವಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು, ಹಿಂದಿಯಲ್ಲಿ ಔಟ್ ಆಫ್ ಔಟ್ ಬರ್ತದೆ. ಇದು ಫಸ್ಟ್ ಪಾರ್ಟ್ ಇದೆ. ಮೊದಲ 4 ಪಾಠವನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಗೊತ್ತಿರಲಿ, ಫಸ್ಟ್ ಪದ್ಯ ಬಂದುಬಿಟ್ಟು ಜೈ ಜೈ ಭಾರತ್ ಮಾತಾ, ಅದನ್ನು ವಿಧಾ ಬಂದುಬಿಟ್ಟು ಕವಿತಾ. ಇದನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ಮೈಥಿಲಿ ಶರಣಗುಪ್ತ. ಇದ್ರ ವೇಟೇಜ್ ಏನಿದೆ, ಕೇವಲ 4 ಅಂಕದ ಒಂದೇ ಒಂದು ಪ್ರಶ್ನೆ ನಿಮ್ಗೆ ಏನು ಮಾಡ್ತಾರೆ ಕೇಳ್ತಾರೆ. ಅದು ಕೇವಲ 8 ಸಾಲು. ಮೇಲೆ ಇರ್ತಕ್ಕಂಥ 4 ಸಾಲು ಆಲ್ರೆಡಿ ಬಂದಿದೆ. ಕೆಳಗಿನ 4 ಸಾಲುಗಳನ್ನು ಸಹಿತ ನೋಡ್ಕೊಡ್ರಿ. ಆರಾಮಾಗಿ 4 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಸಿಗ್ತದೆ. ಈ ಪಾಠದಿಂದ ಬೇರೆ ಏನೂ ಪ್ರಶ್ನೆ ಬೇಡ. ಜೈ ಜೈ ಭಾರತ್ ಮಾತಾ. ऊंचा हिया हिमालय तेरा, उसमें कितने स्नेह भरा, दिल में अपने आग दबा कर रखता हमको हरा भरा, सौ सौ सोतों से बह बह कर हे पानी फूटा आता, ಜೈ ಜೈ ಭಾರತ್ ಮಾತಾ ಅಂತ ಇಷ್ಟು ಪ್ರಿಪೇರ್ ಮಾಡಿದರೆ 4 ಮಾರ್ಕ್ಸ್ ಗ್ಯಾರಂಟಿಯಾಗಿ ಸಿಗ್ತದೆ. ಮೂವ್ ಟು ಸೆಕೆಂಡ್ ಲೆಸನ್, ಗುಲಾಬ್ ಸಿವ್. ಗೊತ್ತಿರಲಿ, ಅದು ಬಂದುಬಿಟ್ಟು ವಿಧಾ ಬಂದುಬಿಟ್ಟು ಕಹಾನಿ. ಬರೆದಿರ್ತಕ್ಕಂಥ ಲೇಖಿಕಾ ಹೆಸರು ಸುಭದ್ರಾ ಕುಮಾರಿ ಚೌಹಾಣ್. ಇದ್ರ ವೇಟೇಜ್ ಬಂದುಬಿಟ್ಟು 1 ಅಂಕದ 1 ಪ್ರಶ್ನೆ ಬರ್ತಾ ಇದೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ, ಕೇವಲ 2 ಪ್ರಶ್ನೆ 3 ಅಂಕಕ್ಕೆ ಬರ್ತಾ ಇದ್ದಾವೆ. ನಾವು 1 ಅಂಕದ ಪ್ರಶ್ನೆಗಳನ್ನು ಒಂದು ವಾಕ್ಯ ಮತ್ತು ಅನುರೂಪ ಎರಡನ್ನೂ ಕೂಡ ನಾವೇನು ಮಾಡಬೇಕು ನೋಡಬೇಕು. ಫಸ್ಟ್ ಕ್ವಶನ್, किस कारण से बालक का खाना बंद कर दिया गया? आंसर इज बालक बीमार पड़ा था, उस कारण उसका खाना बंद कर दिया गया. सेकेंड वन, बहन ने भाई को क्या खिला दिया? द आंसर इज बहन ने भाई को गुड़ और चने खिला दिया. थर्ड वन, शहर में क्यों आतंक छा गया? बादशाह का हुक्म था कि जुलूस न निकले, इस कारण से शहर में आतंक छा गया था. फोर्थ वन, थाली में क्या जल रहा था? थाली में दिया जल रहा था. झंडा किससे बना? झंडा बहन की पुरानी ओढ़नी से बना. बहन ने क्या थाम लिया ಅಂತ ಕೇಳಿದ್ರು. बहन ने झंडा थाम लिया ಅಂತಕ್ಕದ್ದನ್ನು ಇತ್ತು. ಆಲ್ರೆಡಿ DSCRT ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು 6 ಸಬ್ಜೆಕ್ಟು, 1 PE ಸಬ್ಜೆಕ್ಟನ್ನು ಕೂಡ ಹಾಕಿದ್ದೀನಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತು ಪ್ರಾಕ್ಟೀಸ್ ಪೇಪರ್ ಬರ್ತಾ ಇದ್ದಾವೆ. ಅದನ್ನು ಕೂಡ ನೋಡಿದರೆ ಖಂಡಿತವಾಗಿ ನಿಮಗೆ ಔಟ್ ಆಫ್ ಔಟ್ ಅಂಕ ಸಿಕ್ಕೇ ಸಿಗ್ತದೆ. ಇನ್ನು ಅನುರೂಪತೆ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ನೋಡಿ. ತ್ರಿಧಾರ ಅಂತಕ್ಕಂಥದ್ದು ಕವಿತಾ ಆದರೆ ಬಿಕ್ರೆ ಮೋತಿ ಡ್ಯಾಶ್ ಅಂತ ಕೇಳಿದ್ದಾರೆ. ಗೊತ್ತಿರಲಿ, ಅದು ಬಂದುಬಿಟ್ಟು ಕಹಾನಿ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸೆಕೆಂಡ್ ಒನ್, ರಾಣಿ ರಾಜ ಅಂತ ಇದೆ. ಅಂದರೆ ಸ್ತ್ರೀಲಿಂಗವನ್ನು ಏನು ಮಾಡಿದ್ದಾರೆ, ಪುಲ್ಲಿಂಗಕ್ಕೆ ಬರೆದಿದ್ದಾರೆ. ಹಾಗಾದರೆ ಬಾದಶಾಹ ಅನ್ನೋದನ್ನು ಹೇಗೆ ಬರಿಬೋದು ಅಂತಂದರೆ ಬೇಗಮ್ ಈಸ್ ದ ರೈಟ್ ಆನ್ಸರ್. ಇನ್ನು ಅಂಗೂರ್ ಅಂತಕ್ಕಂಥದ್ದು ಫಲ್ ಆದರೆ ಗುಲಾಬ್ ಅಂತಕ್ಕಂಥದ್ದು ಏನಂತ ಕೇಳಿದರು. ಅದು ಫೂಲ್ ಆಗ್ತದೆ. ಇನ್ನು ದಿಯಾ, ಈ ಪದದ ಅರ್ಥ ದೀಪ ಆದರೆ ಪತಾಕದ ಏನಾಗ್ತದಪ್ಪ ಅಂದ್ರೆ ಕೇಳಿದರೆ ಝಂಡ ಆಗ್ತದೆ, ಧ್ವಜ ಆಗ್ತದೆ. ಕೆಲವೊಬ್ರು ಏನು ಬರೀತಾರಪ್ಪ ಅಂದರೆ ತಿರಂಗ ಅಂತಲೂ ಕೂಡ ಬರೀತಾರೆ. ತಿರಂಗ ಇಸ್ ದ ಆಲ್ಸೋ ರೈಟ್ ಆನ್ಸರ್. ಓಕೆನಾ? ಎಸ್, ಇದು 1 ಅಂಕದ ಇಷ್ಟು ಪ್ರಶ್ನೆ ಆಯಿತು. ಇನ್ನು 2 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಎರಡು ಮೋಸ್ಟ್ ಇಂಪಾರ್ಟೆಂಟ್. ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಫಸ್ಟ್ ನೋಡಿ, ಭಾಯ್ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದ್ದಾರೆ. युद्ध जाते हुए राजकुमार को राजकुमारी जैसे विदा करती है, वैसे ही बहन अपने भाई को विदा करती है. ಓಕೆ, ಆಮೇಲೆ ಎಸ್ ಆರತಿ ಉತ್ತಾರಿ. ಇದನ್ನೆಲ್ಲನೂ ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಇನ್ನು ಭಾಯ್ ಕೋ ಗಿರ್ತೆ ದೇಕರ್ ಬಹನ್ ನೆ ಕ್ಯಾ ಕಿಯಾ ಅಂತ ಪ್ರಶ್ನೆ ಇತ್ತು. ಭಾಯ್ ಕೋ ಗಿರ್ತೆ ದೇಕರ್ ಬಹನ್ ಉಸ್ಕೆ ಪಾಸ್ ದೌड़ पड़ी, भाई खून से लथपथ पड़ा था, वह पुकारती रही ಭಯ್ಯಾ ಭಯ್ಯಾ. ಇಷ್ಟು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇತ್ತು. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ. ಸ್ವಾಮಿ ವಿವೇಕಾನಂದ, ಇಲ್ಲಿರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಪ್ರಶ್ನೆ ಬರ್ತಾ ಇದೆ. ಅದು ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. 3 ಅಂಕದ ಒಂದು 7 ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ, ಅದನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ ಇರೋದೇನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿವೇಕಾನಂದನೇ ಜನತಾ ಕೋ ಲಲ್ಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿವೇಕಾನಂದ ಅವರು ಏನು ಹೇಳ್ತಾರೆ, भारतवासियों को ललकार कर यह कहने के लिए कहा कि मैं भारतीय हूँ, अनपढ़ भारतीय, निर्धन भारतीय, ऊंच जाति का भारतीय, नीच जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा है
ಉನ್ಕಾ ಗೌರವ್ ಮೇರಾ ಗೌರವ್ ಹೇ ಅಂತ ಕೇಳಿದ್ದಾರೆ. ಸೊ ಇದು ಬಹಳ ಮೋಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸೆಕೆಂಡ್, ಸ್ವಾಮಿ ವಿವೇಕಾನಂದ का जन्म कब और कहाँ हुआ ಅಂತಲೂ ಕೂಡ ಕೇಳ್ಬೋದು. ಸೊ ಗೊತ್ತಿರಲಿ, ಸ್ವಾಮಿ ವಿವೇಕಾನಂದ का जन्म कोलकाता के एक कायस्थ घराने में 12 जनवरी 1863 को हुआ था ಅಂತಕ್ಕಂಥದ್ದು ಇತ್ತು. ಇನ್ನು नरेंद्र की पढ़ाई के बारे में लिखी ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. यस, नरेंद्र पढ़ाई लिखाई में बड़े तेज थे. वह अपने स्कूल में सर्वप्रथम रहा करते थे. उन्होंने बीए की परीक्षा पास करने के बाद कानून का अध्ययन किया ಅಂತ ಇತ್ತು. ಇನ್ನು ನರೇಂದ್ರನೇ ಕಾಲೇಜ್ ಮೇ ವ್ಯಾಖ್ಯಾನ ಸಮಿತಿ ಕ್ಯೂ ಬನಾಯಿ ಅಂತ ಕೇಳಿದ್ದಾರೆ. ಅಂದರೆ ಸ್ವಾಮಿ ವಿವೇಕಾನಂದರವರು ತಮ್ಮ ಕಾಲೇಜಿನಲ್ಲಿ ಭಾಷಣ ಸಮಿತಿಯನ್ನು ಏಕೆ ರಚನೆ ಮಾಡಿದರು ಅಂತ ಕೇಳಿದ್ದಾರೆ. कॉलेज में पढ़ते समय नरेंद्र की रुचि व्याख्यान देने और विचारों के आदान प्रदान में थी. ಅವರು ಕಾಲೇಜಿನ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರವರು ಇದ್ದಾಗ ಆ ಸಮಯದಲ್ಲಿ ಅವರು ಭಾಷಣವನ್ನು ಕೊಡೋದಾಗಿರ್ಬೋದು, ಬೇರೆಯವರ ವಿಚಾರಗಳನ್ನು ಹಂಚಿಕೊಳ್ಳುವುದರಲ್ಲಿ ಅವರಿಗೆ ತುಂಬಾ ಆಸಕ್ತಿ ಇತ್ತು. इसी कारण उन्होंने अपने कॉलेज में एक व्याख्यान समिति बनाई थी. ಅದೇ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು ಅಂದರೆ ಅವರ ಕಾಲೇಜಿನಲ್ಲಿ ಒಂದು ಭಾಷಣ ಸಮಿತಿಯನ್ನು ರಚನೆಯನ್ನು ಮಾಡಿದರು. ಕೈ ಪ್ರತಿಯೋಗಿತಾओं का आयोजन भी किया था. ಕೆಲವು ಸ್ಪರ್ಧೆಗಳನ್ನು ಆಯೋಜನೆಯನ್ನು ಕೂಡ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ಸಂಘಟನೆಗಳ ಮೂಲಕ ಮಾಡಿದರು ಅನ್ನೋದು ಇತ್ತು. ಇನ್ನು शिकागो में विवेकानंद द्वारा दिए गए भाषण के बारे में लिखिए ಅಂತ ಕೇಳಿದ್ದಾರೆ. ಸೊ ಏನು ಹೇಳ್ತಾರೆ ಅಂದರೆ, शिकागो नगर के सर्वधर्म सम्मेलन में विवेकानंद ने भारतीय धर्म और तत्वज्ञान पर भाषण दिए. उनका भाषण बड़ा गंभीर एवं हृदय स्पर्शी था. उनकी वाणी सुनकर श्रोतागण मुग्ध हो गए थे ಅಂತ बರೆದ್ರೆ ಸಾಕು. इन्हें विवेकानंद ने साधु सन्यासी वर्ग को कौन सा मार्ग बताया ಅಂತ ಕೇಳಿದ್ದಾರೆ. सो विवेकानंद ने साधु सन्यासी वर्ग को शांति प्राप्त करने का नया मार्ग बताया. वह था दीन दुखी जनों की सेवा और सहायता का मार्ग. इन्हें विवेकानंद ने रामकृष्ण मिशन की स्थापना क्यों की ಅಂತ ಕೇಳಿದ್ದಾರೆ. स्वामी विवेकानंद गरीबों की दशा सुधारना चाहते थे. इसी उद्देश्य से उन्होंने कलकत्ते में रामकृष्ण मिशन की स्थापना की ಅಂತಕ್ಕಂಥದ್ದು ಇತ್ತು. ಇನ್ನು ವಿವೇಕಾನಂದ किन खेलों में आनंद का अनुभव करते थे ಅಂತ ಕೇಳಿದ್ದಾರೆ. विवेकानंद कुश्ती लड़ने, घुड़सवारी करने और तैरने में आनंद का अनुभव करते थे ಅಂತ ಬರೆದ್ರೆ ಸಾಕು. ಇಷ್ಟರಲ್ಲಿ ನಿಮಗೆ 3 ಅಂಕ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ಅನುಶಾಸನಿ ಶಾಸನದಲ್ಲಿನೂ ಕೂಡ ಕೇವಲ 3 ಅಂಕದ ಒಂದೇ ಒಂದು ಪ್ರಶ್ನೆ ಬರ್ತಾ ಇದೆ. ಅದು ಕೂಡ 2 ಪ್ರಶ್ನೆ ಇದ್ದಾವೆ. 2ರಲ್ಲಿ ಒಂದಂತೂ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಎಸ್, ಚೌರಾಹೋ ಪರ್ ದಿಯೇ ಗಯೇ ಸಂಕೇತೋं को विस्तार से लिखिए ಅಂತಕ್ಕಂಥದ್ದು ಇದೆ. ಆ ಪ್ರಶ್ನೆ ಹೀಗೂ ಕೇಳ್ಬೋದು, पीली हरी और लाल बत्तियाँ ट्रैफिक के संकेत के रूप में हमें क्या निर्देश देती हैं ಅಂತ ಇದೆ. सो रुकने के लिए लाल, तैयार रहने के लिए पीला, चलने के लिए हरी बत्ती दिए गए हैं, पैदल चलने वालों को जिब्रा मार्ग दिए गए हैं ಅಂತ ಬರೆದ್ರೆ ಸಾಕು. लास्ट वन, दुर्घटना से बचने के कोई 2 उपाय लिखिए ಅಂತ ಕೇಳಿದ್ದಾರೆ. सो दुर्घटना से बचने के लिए हमेशा हेलमेट पहन कर ही वाहन चलाना चाहिए. सड़क पर किसी के साथ दुर्घटना हो जाए तो उस व्यक्ति को तुरंत अस्पताल पहुंचाना चाहिए. ಗಾಡಿ ಚಲಾತೆ ಸಮಯ ಮೊಬೈಲ್ ಮೇ ಸಂವಾದ नहीं करना चाहिए ಇತ್ಯಾದಿ ಅಂತಕ್ಕಂಥ ಅಂಶಗಳನ್ನ ಬರೆದ್ರೆ ಸೊ ಇದ್ರ ಕಂಪ್ಲೀಟ್ ಆಗ್ತದೆ. ಸೊ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. 1ರಿಂದ 4 ಅಂಕ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟಲ್ಲಿ 5ರಿಂದ 8 ಕಂಪ್ಲೀಟ್ ಮಾಡ್ತೀನಿ ಪಾಠಗಳು. ಇದೇ ತನ್ನಾಗಿರ್ತಕ್ಕಂಥ ಕನ್ನಡ, ಹಿಂದಿ, SS ಅನ್ನು ಮಾಡಿದ್ದೀವಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.